ಅಕ್ಕ ಬಾ ಸ್ವೀಟಿ. ಅಕ್ಕ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರಾ? ಈಗಷ್ಟೇ ನಿಮ್ ಬಾವ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಬಿಟ್ಟು ಆಫೀಸಿಗೆ ಹೋಗ್ತೀನಿ ಅಂತ ಹೋದ್ರು. ಹೌದಕ್ಕ. ಅಕ್ಕ ಅತ್ತೆಗೆ ಹುಷಾರಿಲ್ಲ. ಏನಾಯ್ತು ಸ್ವೀಟಿ? ಅದೇನಕ್ಕ ನಿನ್ನೆ ರಾತ್ರಿ ವಾಕಿಂಗ್ ಹೋದ್ರಲ್ಲ, ಅಲ್ಲೇನೋ ನೋಡಿದ್ರಂತೆ. ತುಂಬಾ ಹೆದರ್ಬಿಟ್ಟು ಮನೆಗೆ ಓಡ್ ಬಂದಿದ್ದಾರೆ. ನಿನ್ನೆ ರಾತ್ರಿ ಮಲ್ತವರು ಬೆಳಗ್ಗೆ ಎದ್ದೊಳಗೆ ಎದ್ದೊಳಕ್ಕೆ ಆಗ್ಲಿಲ್ಲ. ಹುಷಾರಿಲ್ಲ ಅಂತ ಅವರಿಗೆ, ಜ್ವರ ಅಂದ್ರೆ ಜ್ವರ. ಹೌದಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ವಾ? ಅದೇ ಇವ್ರ ಹತ್ರ ಹೇಳ್ದೆ. ಇವ್ರು ಹೋಗಿ ಕರೆದ್ರು ಅವ್ರಮ್ಮನ, ಬಾಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಅದಕ್ಕೆ ಈ ತರ ಆಯ್ತಪ್ಪ, ರಾತ್ರಿ ನಾನು ಹೋಗುವಾಗ ಹಿಂಗಾಯ್ತು, ನಾನು ಈ ತರ ನೋಡಿ ಎದ್ಕೊಂಡ್ಬಿಟ್ಟೆ, ನನ್ಗನ್ಸತ್ತೆ ನಿಮ್ಮ ಅಪ್ಪ ಇಲ್ವಾ ಅಂತ, ಸತ್ತೋಗ್ಬಿಟ್ರು ಅಂತ ಹೇಳ್ತಿದಾರಕ್ಕ. ಹೌದಾ? ಅದಕ್ಕೆ ಯಜಮಾನ್ ಹೇಳ್ತಿದಾರೆ, ನನಗೂ ಹಂಗೆ ಅನ್ಸ್ತಾವತ್ತು ಪಾನಿಪುರಿ ತಿನ್ನೋಕೆ ಹೋದಾಗ ಹಂಗಾಯ್ತಲ್ಲ, ಅವಾಗ ನನಗೆ ಹಂಗೆ ಅನ್ಸ್ತು ಅಂತ ಹೇಳ್ತಿದಾರಕ್ಕ. ಅದಕ್ಕೆ ಅತ್ತೆ ಕೇಳಿದ್ರಿ ಇವ್ರ ಹತ್ರ, ಆ ಅಣ್ಣ ಇದ್ದಾರ ಇನ್ನೂ ನಿಮ್ಮ ಅಪ್ಪನ ಫ್ರೆಂಡು ಅಂತ ಹೇಳಿದ್ರ. ಅದಕ್ಕೆ ಇವ್ರು ಇದ್ಬಿಟ್ಟು ಹೌದಮ್ಮ ಆ ರಾಮಜ್ಜ ಇನ್ನೂ ಇದ್ದಾರೆ, ಅಲ್ಲೇ ಇದ್ದಾರೆ ಅಂತ ಹೇಳ್ತಿದ್ರಕ್ಕ. ಹೌದಾ? ಹಂಗಂದ್ರೆ ಮೊನ್ನೆ ಪಾನಿಪುರಿ ತಿಂದ್ರಲ್ಲ ಆ ಜಾಗದಲ್ಲಿ ಇದ್ದಾರ ಅಂತ ಅಲ್ಲ? ಹೌದಕ್ಕ, ನನಗೂ ಹಂಗೆ ಅನ್ಸುತ್ತೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಹೋಗೊಂದ್ಸಲ ಅವ್ರನ್ನ ನೋಡ್ಕೊಂಡ್ ಬಂದ್ರೆ ಅಂದ್ರೆ ಏನಂತ ಗೊತ್ತಾಗತ್ತಲ್ಲ. ಆಯ್ತು, ಹಂಗಂದ್ರೆ ನಾವಿಬ್ರು ಹೊರಡೋಣ ಆಯ್ತಾ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ. ಅಲ್ಲ, ಈ ವಿಷಯನೆಲ್ಲ ನಿನ್ ಮುಂದೆ ಹೇಳಲ್ಲ ಮುದುಕಿ. ಹೌದಕ್ಕ, ಇಂಥ ವಿಷಯ ಎಲ್ಲ ಹೇಳಲ್ಲ ಅಂತ ಗೊತ್ತು. ಅದಕ್ಕೆ ಇವ್ರು ಹೋಗಿ ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರುವಾಗ ನಾನು ಬಚ್ಚಿಟ್ಕೊಂಡು ಕೇಳ್ಕೊಂತಾ ಇದ್ದೆ. ಈ ತರ ಎಲ್ಲ ಕೇಳಬಾರ್ದು, ಏನ್ ಮಾಡೋದು, ಈ ತರ ವಿಷಯ ಅಂತ ಬರುವಾಗ ಕೇಳಲೇಬೇಕಂತ ಅಂದ್ಬಿಟ್ಟು ಕೇಳ್ಕೊಂಡ್ ಬಂದಿದ್ ನಾನು. ಆಯ್ತು, ಒಳ್ಳೇದಾಯ್ತು ಬಿಡು. ಆ ಮುದುಕಿ ಎಲ್ಲ ಹೇಳ್ತದ, ಏನೋ ವಿಷಯ ಮಾತ್ರ ಇದೆ. ಅದಕ್ಕೆ ಈ ಸಲ ಹೋಗಿ ಏನಂತ ನೋಡೇ ಬಿಡೋಣ ಬಾ. ಸರಿ ಅಕ್ಕ. ಅದು ಸಿಟಿ, ನಿನ್ನ ಹತ್ರ ಕೇಳ್ಬೇಕನ್ಕಂಡೆ. ಹೌದು, ನಿನ್ ಮುಖಕ್ಕೆ ಏನಾದ್ರು ಹಾಕ್ತೀಯಾ ಮನೆಯಲ್ಲಿ? ಇಲ್ಲಕ್ಕ, ನಾನೇನು ಹಾಕಲ್ಲ. ಹೌದಾ? ಮತ್ ಮುಖ ಎಲ್ಲ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವಾಗ್ಲೂ? ಇಲ್ಲಕ್ಕ, ನಾನೇನು ಹಾಕಲ್ಲ. ಮನೆ ಕೆಲ್ಸನೇ ಸರಿ ಇದೆ, ಏನ್ ಹಾಕೋದು? ಕೆಲವೊಬ್ರೆಲ್ಲ ಹಾಕಿದ್ರೇನು ಏನು ಹೇಳಲ್ಲ ಗೊತ್ತಾ? ಯಾಕಂದ್ರೆ ಅವ್ರು ಹೇಳಿದ್ವಿ ಅಂದ್ರೆ ಅವ್ರು ಚೆನ್ನಾಗಿ ಕಾಣ್ತಾರಲ್ಲ, ಅದಕ್ಕೆ. ಅಯ್ಯೋ, ಅಂತ ಬುದ್ಧಿ ಎಲ್ಲ ನನ್ನ ಹತ್ರ ಇಲ್ಲಕ್ಕ. ನಾನು ಹಾಕಿದೆ ಅಂದ್ರೆ ಹಾಕ್ತೆ ಅಂತ ಹೇಳ್ತೀನಿ. ನಾನು ಏನು ಯೂಸ್ ಮಾಡಲ್ಲಕ್ಕ, ಪೌಡರ್ ಸಹ ಹಾಕಲ್ಲ ಮುಖಕ್ಕೆ. ಹೌದಾ? ಹೌದಕ್ಕ. ನಾನೆಲ್ಲ ಹಂಗಿಲ್ಲಪ್ಪ, ನನಗೆ ಬ್ಯೂಟಿ ತುಂಬಾ ಮುಖ್ಯ ಗೊತ್ತಾ? ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ವಾರಕ್ಕೊಂದ್ಸಲ ತಲೆಗೆ ಮೆಹಂದಿ ಹಾಕ್ತೀನಿ, ಮತ್ತೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡೋದಕ್ಕೆ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಾಸ್ಕ್ ಹಾಕೊಳ್ತೀನಿ. ಈ ತರ ಟೈಮ್ ಇರುವಾಗ ಎಲ್ಲ ಮಾಡ್ಕೊಳ್ತೀನಿ ನಾನು. ಹೌದಕ್ಕ? ಹೌದು ಸ್ವೀಟಿ. ನಾನೇನು ಮಾಡೋದಿಲ್ಲಕ್ಕ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸನೇ ಸರಿ ಆಗ್ತದೆ ನನಗೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಎಲ್ಲ ಸುಳ್ಳು, ಏನೋ ಒಂದು ಮಾಡ್ತಾಳೆ, ಹೇಳದೇ ಇಲ್ಲ. ಕೇಳಿದ್ವಿ ಅಂದ್ರೆ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾಳೆ. ಮುಖ ಕೈ ಕಾಲೆಲ್ಲ ಒಳ್ಳೆ ಬಿಳಿ ಬಿಳಿ ಇದೆ. ಏನ್ ಮಾಡ್ತಾಳೋ ಗೊತ್ತಿಲ್ಲ. ಏನೋ ನೋಡ್ತಾ ಇದ್ಯಾ? ಹೋಗ. ಏನಕ್ಕ, ಏನಾಯ್ತು? ಅಲ್ಲ ಕಣೆ, ಸ್ವಲ್ಪ ಚೆನ್ನಾಗಿ ಕಾಣ್ಬಾರ್ದು ನೋಡು. ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಯಾರಕ್ಕ ಚೆನ್ನಾಗಿ ಕಾಣೋದು? ಇಲ್ಲಿ ಯಾರಿದ್ದಾರೆ ಚೆನ್ನಾಗಿ ಕಾಣಕ್ಕೆ? ನಾನೇ. ನನ್ನನ್ನೇ ನೋಡ್ಬಿಟ್ಟು ಅವನು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ, ಅದಕ್ಕೆ ಬೈಕ್ ಕಳಿಸ್ದೆ. ಹೌದಾ ಅಜ್ಜ? ಹೂನಪ್ಪ. ಏನ್ ಬೇಕ್ರಕ್ಕ? ಕಡ್ಲೆಕಾಯಿ ಬೇಕಾ, ಪಾನಿಪುರಿ ಬೇಕಾ? ಅದೆಲ್ಲ ಬೇಡ ತಮ್ಮ, ಇಲ್ಲಿ ರಾಮಜ್ಜ ಅಂತ ಒಬ್ರು ಇದ್ದಾರಂತೆ. ಅವ್ರು ಯಾರು? ರಾಮಜ್ಜನ? ಅದು ನಾನೇ. ನೀವ್ಯಾರು? ಅದು ಅಜ್ಜ, ನಾವು ಬಂದು. ಏನಮ್ಮ, ಏನು ನೀವ್ ಯಾರಂತ ಹೇಳೋದಕ್ಕೆ ಯಾಕೆ ಇಷ್ಟು ಇದು ಮಾಡ್ತಾ ಇದ್ದೀರಾ? ಅಲ್ಲ ಅಜ್ಜ, ಅದ್ ಬಂದ್ಬಿಟ್ಟು ಇಲ್ಲಿ ಸುಮಾರು ವರ್ಷದಿಂದ ಶಂಕರ್ ಅಂತ ಒಬ್ರು ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರಂತೆ. ಹೌದಾ? ಅದು ನಿಮಗೆ ಗೊತ್ತಿರತ್ತೆ ಅಂತ ಒಬ್ರು ಹೇಳಿದ್ರು, ಅದಕ್ಕೆ ಕೇಳೋಣ ಅಂತ ಬಂದ್ವಿ. ಅಲ್ಲಮ್ಮ, ಅವ್ರ ಬಗ್ಗೆ ಕೇಳೋದಕ್ಕೆ ನೀವ್ಯಾರು? ಅಲ್ಲ ಅಜ್ಜ, ಅವ್ರ ಮಕ್ಳಿದಾರಲ್ಲ, ಅವ್ರ ಹೆಂಡತಿರು. ಏನು, ಆ ಮನೆಯಿಂದ ಬಂದಿದ್ದೀರಾ? ನಿಮಗೆ ಅವ್ರ ಬಗ್ಗೆ ಕೇಳೋಷ್ಟು ಅರ್ಹತೆ ಏನು ಇಲ್ದವ್ರು. ಮೊದ್ಲು ಇಲ್ಲಿಂದ ಹೋಗ್ಬಿಡಿ. ಅಯ್ಯೋ ಅಜ್ಜ, ಯಾಕಜ್ಜ ಇಷ್ಟು ಸಿಟ್ಟು ಮಾಡ್ಕೊಳ್ತೀರಾ? ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ಮ ಮನೇಲಿ ಅತ್ತೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮ್ಮ ಯಜಮಾನ್ರ ಹತ್ರ ಕೇಳಿದ್ರು ಅವರು ಏನು ಮಾತಾಡೋದಿಲ್ಲ. ಅದಕ್ಕೆ ಏನಿದ್ರೇನು ಪರವಾಗಿಲ್ಲ, ಇವತ್ತು ಅವ್ರ ಬಗ್ಗೆ ಗೊತ್ತಾಗ್ಲೇಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಹೌದಮ್ಮ, ತಪ್ಪಾಯ್ತಮ್ಮ, ನನ್ಗೇನು ಗೊತ್ತಿಲ್ಲದೆ ನಾನು ಮಾತಾಡ್ಬಿಟ್ಟೆ. ಇರ್ಲಿ ಅಜ್ಜ, ಪರವಾಗಿಲ್ಲ. ನಿಮ್ಗೆ ಗೊತ್ತಿದೆ ಅಂತ ನಮ್ಗೆ ಸ್ವಲ್ಪ ವಿಷಯ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಹತ್ರ ಬಂದ್ವಿ ಏನಂತ ಕೇಳೋದಕ್ಕೆ. ನಮ್ಮ ಮಾವ ಯಾರು, ಎಲ್ಲಿದ್ದಾರೆ? ನಿಮ್ಮ ಮಾವ ಇಲ್ಲಮ್ಮ. ನಿಮ್ಮ ಮಾವ ತೀರ್ಕೊಂಡು ಇವತ್ತಿಗೆ 1 ವರ್ಷ ಆಯ್ತು. ಅಜ್ಜ, ಏನಜ್ಜ ಹೇಳ್ತಾ ಇದ್ದೀರಾ? ನಮ್ಮ ಮಾವ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ ಅಜ್ಜ? ನಮ್ಮ ಕೈಯಲ್ಲಿ ನಂಬಕ್ ಆಗ್ತಿಲ್ಲ. ನಮ್ಮ ಮಾವನ್ ಏನಾಯ್ತು ಅಜ್ಜ? ನೆನ್ಸ್ಕೊಂಡ್ರೆ ನನಗೆ ತುಂಬಾ ಅಳು ಬರುತ್ತಮ್ಮ. ಅವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಅವನ ಕೊನೆ ಕ್ಷಣನ ತುಂಬಾ ಕಷ್ಟದಿಂದ ಪ್ರಾಣ ಬಿಟ್ಟ. ಅವನ ಬಗ್ಗೆ ಹೇಳಿದ್ರೆ ನಿಮಗೆ ತುಂಬಾನೇ ಕಷ್ಟ ಆಗತ್ತೆ. ನಾನು ಅಷ್ಟೆಲ್ಲ ಹೇಳಲ್ಲ. ಹೌದಜ್ಜ? ಅವನು ನಿಜವಾಗ್ಲೂ ಪಾನಿಪುರಿ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಿರ್ಲಿಲ್ಲ. ಅವ್ನು ನಿಜವಾದ ಕೆಲಸ ಗೌರ್ಮೆಂಟ್ ಅಲ್ಲಿ ಈ ಡ್ರೈನೇಜ್ ಕ್ಲೀನ್ ಮಾಡೋಂಥ ಕೆಲಸ.
ಆ ಕೆಲಸ ಮಾಡಿನೇ ಅದ್ರಲ್ಲಿ ಬರೋ ದುಡ್ಡಲ್ಲಿ ಮಕ್ಕಳನ್ನ ಬೆಳೆಸಿ ಅವರಿಗೆ ವಿದ್ಯೆ ಕೊಟ್ಟು ದೊಡ್ಡೋರ್ ಮಾಡ್ದ. ಮಕ್ಕಳು ಬೆಳೀತಾ ಇದ್ದಂಗೆ ಅಮ್ಮನಿಗೆ ಅನ್ಸತ್ತೆ ಅಪ್ಪ ಮಾಡೋದ ಕೆಲಸ ನಮ್ಮ ಮಕ್ಕಳಿಗೆ ಅವಮಾನ ಅಂತ ಅನ್ಸ್ಬಿಟ್ಟು ಮಕ್ಕಳಿಬ್ರಿಗೂ ಅವ್ರಮ್ಮ ಏನೋ ಇಲ್ಲದೆ ಇರೋದನ್ನ ಹಚ್ಕೊಟ್ಟು ಮಕ್ಕಳಿಗೆ ಅಪ್ಪನ ನೋಡಿದ್ರೇನೆ ಆಗೋದಿಲ್ದಂಗೆ ಮಾಡ್ಬಿಟ್ಲು. ಮಕ್ಕಳಿಬ್ರು ಅಮ್ಮ ಹೇಳಿದಂಗೆ ಅಮ್ಮನ ಮಾತು ಕೇಳ್ಕೊಂಡು ಅಪ್ಪನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಟ್ರು. ಅವನು ಅಳ್ತಾ ಅಳ್ತಾ ನನ್ನ ಹತ್ರ ಬಂದ. ನಾನು ಅವನು ಬಾಲ್ಯದಿಂದನೇ ಸ್ನೇಹಿತರು. ಆಗ ನಾನು ಅವನಿಗೆ ಹೇಳಿದೆ, ನೀನು ಅಳ್ಬೇಡಪ್ಪ, ಇಷ್ಟು ವರ್ಷ ಬಿಟ್ಟು ನೀನು ಮಾಡೋಂಥ ಕೆಲಸ ಅವರಿಗೆ ಅವಮಾನ ಅಂತ ಅನ್ಸಿದೆ, ಇರ್ಲಿ ಬಿಡು, ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನ್ಭವಿಸ್ಕೊಳ್ತಾರೆ. ನೀನು ಏನು ಮಾಡು, ಒಂದು ಪಾನಿಪುರಿ ಅಂಗಡಿ ಇಟ್ಟು ವ್ಯಾಪಾರ ಮಾಡು, ಇನ್ಮೇಲಾದ್ರೂ ನಿನ್ನ ಸೇರಿಸ್ಕೊಳ್ತಾರಂತ ನೋಡೋಣ, ಆ ಕೆಲಸನ ಮಾಡಬೇಡ ಅಂತ ಅವನಿಗೆ ನಾನು ಹೇಳಿದೆ. ಆಯ್ತಂತ ಹೇಳಿ ಅವನು ಪಾನಿಪುರಿ ವ್ಯಾಪಾರ ಮಾಡ್ದ. ಮಕ್ಕಳನ್ನ ನೋಡ್ಬೇಕಂತ ತುಂಬಾ ಆಸೆಯಲ್ಲಿ ಮನೆ ಹತ್ರ ಹೋದ. ಆಗ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ನೀನು ನಿನ್ನ ಮನೆ ಒಳಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಓಡಿಸ್ಬಿಟ್ಟು. ಸುಮಾರು ವರ್ಷ ತುಂಬಾ ಮನ್ಸಲ್ಲಿ ಕಷ್ಟ ಇಟ್ಕೊಂಡು ಆ ಪಾನಿಪುರಿ ಅಂಗಡಿ ಹತ್ರನೇ ಒಂದು ಟೆಂಟ್ ಹಾಕೊಂಡು ಅಲ್ಲೇ ವ್ಯಾಪಾರ ಮಾಡ್ತಾ ಅಲ್ಲೇ ಜೀವನನ ಸಾಗಿಸ್ತಾ ಇದ್ದ. ಅದ್ರಲ್ಲಿ ಬರೋ ದುಡ್ಡು ಮೇಲೆ ಅವನು ಹೊಟ್ಟೆನ ತುಂಬಿಸ್ಕೊಳ್ತಾ ಇದ್ದ. ಹಾಗೆ ಕಾಲ ಹೋಗ್ತಾ ಹೋಗ್ತಾ ಅವನಿಗೆ ಹುಷಾರಿಲ್ದೆ ಮಕ್ಕಳನ್ನ ನೆನೆಸ್ಕೊಂಡು ಮಕ್ಕಳ ಹೆಸರು ಹೇಳ್ಕೊಂಡು ಹಂಗೆ ಅವನ ಜೀವನ ಬಿಟ್ಬಿಟ್ಟ. ಇದೇ ಜಾಗದಲ್ಲೇ ಅವನ ಜೀವ ಹೋಗಿದ್ದು. ನೀವು ಹೇಳ್ತಾ ಇರೋದೆಲ್ಲ ಕೇಳಿದ್ರೆ ನಮಗೆ ತುಂಬಾ ಮನ್ಸು ನೋವಾಗ್ತದೆ ಅಜ್ಜ. ಅಜ್ಜ, ನಮ್ಮ ಮಾವನ ಫೋಟೋ ಇದೆಯಾ ಅಜ್ಜ ನಿಮ್ಮ ಹತ್ರ? ಹಾ ಅಮ್ಮ, ನನ್ನ ಹತ್ರ ಇದೆ. ಆಯ್ತಜ್ಜ, ನನ್ನ ಫೋನಿಗೆ ನೀವು ಕಳಿಸ್ತೀರಾ? ನಾನು ನಂಬರ್ ಕೊಡ್ತೀನಿ. ಆಯ್ತಮ್ಮ, ನಿನ್ನ ನಂಬರ್ ಕೊಡು, ನಾನು ಕಳಿಸ್ತೀನಿ. ಅಕ್ಕ, ಮನೇಲಿ ಫೋಟೋ ಫ್ರೇಮ್ ಹಾಕ್ಬಿಟ್ರಾ? ಹಾ ಸ್ವೀಟಿ, ಮನೆಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಫೋಟೋ ಫ್ರೇಮ್ ಹಾಕ್ಬಿಟ್ಟು ಬಂದಿದ್ದೀನಿ. ಹೌದಕ್ಕ, ನಾನು ಸ್ನಾನ ಮಾಡಿಬಿಟ್ಟೆ ಫೋಟೋ ಫ್ರೇಮ್ ಹಾಕಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಕೊಡೋಣವಾ? ಹಾ ಆಯ್ತು ಸ್ವೀಟಿ, ಕೊಟ್ಬಿಡೋಣ. ಏನಿದಲ್ಲ, ಏನ್ ಮಾಡಿದಿರಿ ಇಬ್ರು? ಏನ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾತೆ? ನೀನ್ ಬಾಯಿ ಮಾತಾಡ್ಬೇಡ. ನಿಂಗೆ ಹೆಂಗ್ ಸಿಕ್ತು ಫೋಟೋ? ನಾವು ರಾಮಜ್ಜನ ಹತ್ರ ಹೋಗಿ ಬಂದ್ವಿ. ಯಾಕತ್ತೆ ಏನು ಮಾತಾಡ್ತಾ ಇಲ್ಲ? ಯಾಕಕ್ಕ ಮಾತಾಡ್ತಾರೆ? ಎಲ್ಲ ವಿಷಯ ನಮ್ಗೆ ಗೊತ್ತಾಗ್ಬಿಡ್ತಲ್ಲ, ಇನ್ನೇನ್ ಮಾತು ಬರತ್ತ ಅವ್ರಿಗೆ? ವಯಸ್ಸಲ್ಲಿ ಮಾಡ್ಬಾರ್ದಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ದಂಗಿದ್ದೀರಾ ಮನೇಲಿ? ಅತ್ತಿಗೆ, ಅಪ್ಪನ್ಗೆ ಏನಾಯ್ತು? ಫೋಟೋ ಹಾಕಿದ್ದೀರಾ? ಯಾಕಪ್ಪ ಅಪ್ಪನ ಬಗ್ಗೆ ಕೇಳ್ತಿದ್ಯಾ? ಪಾಪ ಅಪ್ಪನ ಮನೆ ಬಿಟ್ಟು ಓಡಿಸಿದ್ರಲ್ಲ ಹೊಡೆದು, ಗೊತ್ತಾಗಿಲ್ವಾ ನಿಮ್ಮಪ್ಪ ಏನ್ ಮಾಡ್ತಾ ಇದಾರೆ, ಏನಾಯ್ತು ಅಂತ? ಈಗ ಕೇಳ್ತಿದ್ಯಾ? ಅತ್ತಿಗೆ, ಅದು ತಂದೆ ಮಾಡುವಂತ ಕೆಲಸ ನಾಚಿಕೆ ಆಗ್ತದೆ ಅಂತ ಅನ್ಕೊಂಡು ಮನೆ ಬಿಟ್ಟು ಓಡಿಸಿದವ್ರು ಈ ಪ್ರಪಂಚದಲ್ಲಿ ನೀವು ಮಾತ್ರನೇ, ಬೇರೆ ಯಾರು ಇಂತ ಕೆಲಸ ಮಾಡಲ್ಲ. ಯಾಕಪ್ಪ ಮುಖ ಸಪ್ಪಗಾಗ್ಬಿಡ್ತು? ಅಮ್ಮ ಹೇಳಿದ್ರು, ಅಣ್ಣ ಹೇಳಿದ್ರು ಅಂತ ನೀವು ಯೋಚನೆ ಮಾಡೋದಲ್ಲ. ಮೊದಲು ನಿಮ್ ತಲೆಯಲ್ಲಿ ಏನ್ ಹೇಳುತ್ತೆ, ನಿಮ್ ಮನ್ಸು ಏನ್ ಹೇಳುತ್ತೆ ಅಂತ ಯೋಚನೆ ಮಾಡ್ಬೇಕು, ಗೊತ್ತಾಯ್ತಾ? ಹಾಗೆ ಯೋಚನೆ ಮಾಡಿದ್ರೆ ಅಂದ್ರೆ ಒಬ್ರಾದ್ರೂ ನಿಮ್ಮಪ್ಪನಿಗೆ ಈ ತರ ನೆಲಮೆ ಬರ್ತಾ ಇರ್ಲಿಲ್ವಲ್ಲ. ಅತ್ತಿಗೆ, ಅದು ತುಂಬಾ ಪಶ್ಚಾತ್ತಾಪ ಪಡ್ತಾ ಇದೀಯ ಈಗ ಅಲ್ಲ ನಿಮ್ಮಪ್ಪ ನೆನ್ಸ್ಕೊಂಡು? ಅದನ್ನ ಈಗ ನೆನ್ಸದಲ್ಲ, 10 ವರ್ಷದ ಹಿಂದೆ ನೆನ್ಸ್ಕೊಂಡಿರ್ಬೇಕಾಯ್ತು. ಅದು ನಮ್ಮಪ್ಪ ನಮಗೆ ಜೀವ ಕೊಟ್ಟವ್ರು ಅಂತ ಅನ್ಕೊಂಡಿದ್ರೆ ನೀವೆಲ್ಲ ಈ ತರ ಮಾಡ್ತಾ ಇರ್ಲಿಲ್ಲ. ತಡಿ, ನಿಮ್ಮ ಅಣ್ಣ ಬರ್ಲಿ, ನಿಮ್ಮ ಅಣ್ಣನಿಗೂ ಸೇರಿಸಿ ಮಾಡ್ತೀನಿ.